ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ಡೀಲರ್ ಆದಂಥ ಜೆ.ಎನ್. ಇಂಜಿನಿಯರು ಅನೌಪಚಾರಿಕವಾಗಿ ವಾಹಿನಿಯ ಜೊತೆ ಮಾತನಾಡುತ್ತಾ ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಿದೆ, ಗೃಹ ಬಳಕೆ ಸಿಲಿಂಡರ್ಗಳ ಮೇಲೆ ಯಾವುದೇ ಸಮಸ್ಯೆ ಇಲ್ಲ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣ. ಇದು ಕೊಳ್ಳೇಗಾಲ ಅಂದರೆ ತಿಂಡಿ ಪೋತರ ಊರು. ತಿಂಡಿ ರುಚಿಯಾದ ಶುಚಿಯಾದ ತಿಂಡಿ ಸಿಗುವಂತಹ ಪಟ್ಟಣ. ಯಾವುದೇ ಜಾಗದಲ್ಲೂ ಕೂಡ ನೀವು ಫುಟ್ಪಾತಿಂದ ಹಿಡಿದು ದೊಡ್ಡ ಹೋಟ್ಲ್ವರೆಗೂ ಕೂಡ ಹೋದರೂ ಕೂಡ ಊಟ ತಿಂಡಿಗಳ ವಿಷಯದಲ್ಲಿ ಅದ್ಭುತವಾದ ತಿಂಡಿ ಊಟ ಸಿಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ರುಚಿಯಾದ ತಿಂಡಿಗಳು ಬಹುತೇಕ 99% ಹೋಟ್ಲ್ಗಳಲ್ಲಿ ಬಹಳ ಶುಚಿಯಾದ ಹೋಟೆಲ್ಗಳು ಮತ್ತು ತಿಂಡಿಗಳು ಸಿಗ್ತವೆ. ಗಾಡಿಗಳಾಗ್ಬೋದು, ಸಣ್ಣ ಪುಟ್ಟ ಹೋಟ್ಲುಗಳಾಗ್ಬೋದು, ದೊಡ್ಡ ಹೋಟ್ಲಾಗ್ಬೋದು, ಆಯಾ ತಕ್ಕದ ದರದಲ್ಲಿ ಕೈಗೆಟುಕುವ ದರದಲ್ಲಿ ಬಡ ಮತ್ತು ಮಧ್ಯಮವರ್ಗೂ ಕೂಡ ಕೈಗೆಟುಕುವ ದರದಲ್ಲಿ ರುಚಿಯಾದ ಆರೋಗ್ಯಕರವಾದ ಆಹಾರಗಳು ಸಿಗ್ತವೆ. ಈಗ ಗೃಹ ಬಳಕೆ ವಸ್ತುಗಳ ಸಿಲಿಂಡರ್ಗಳು ಸ್ವಲ್ಪ ಮಟ್ಟಿಗೆ 25-30 ದಿನದೊಳಗಡೆ OTP ಕಳಿಸಿದವ್ರಿಗೆ ಮನೆಗೆ ಬರ್ತಾ ಇದೆ. ಆದರೂ ಅರ್ಜೆಂಟ್ ಇದ್ದವರು, ಸ್ಕೂಲು ಕಾಲೇಜ್ ಮಕ್ಕಳು ಹೋಗೋವಂಥವ್ರು, ಅಫಿಷಿಯಲ್ಸ್ಗಳು ಸಡನ್ನಾಗಿ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು ಅನ್ನೋರಿಗೆ, ಹೋಟೆಲ್ಗಳನ್ನು ಅವಲಂಬಿಸಿರುವಂಥ ಜನರಿಗೆ, ಕೆಲವು ಹೋಟ್ಲುಗಳಲ್ಲಿ ಈಗ ಉದ್ಯಮಗಳನ್ನು ನಂಬ್ಕೊಂಡಿರೋರಿಗೆ, ಹೋಟೆಲ್ ಉದ್ಯಮಗಳಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಬಹಳ ಹೊಡೆತ ಕೊಟ್ಟಿದೆ. ಭಾಳಷ್ಟು ದೊಡ್ಡ ಹೋಟ್ಲುಗಳೆಲ್ಲ ಮುಚ್ಚುವಂಥ ಸ್ಥಿತಿ ಬಂದಿದೆ. ಯಾಕೆ ಅಂತಂದರೆ ದೋಸೆಗೆ ಭಾಳ ಮುಖ್ಯವಾದ್ದು, ಬೆಳಗ್ಗೆ ಆನ್ ಮಾಡಿದ್ರೆ ಸಿಲಿಂಡರ್ನ ಗೃಹ ಬಳಕೆ ರಾತ್ರಿ ಬಾಗಿಲಾಕೋವರೆಗೂ ಕೂಡ ದೋಸೆ ಕಲ್ಲು ಉರಿತಾನೇ ಇರಬೇಕು. ಒಂದು ದೋಸೆ ಬಂದರೂ ಅಷ್ಟೇ, ಒಂದು ದೋಸೆ ಬಂದರೂ ಅಷ್ಟೇ, 2 ದೋಸೆ ಬಂದರೂ ಅಷ್ಟೇ, ಎಷ್ಟು ದೋಸೆ ಬಂದರೂ ಅಷ್ಟೇ. ಆಯಾ ಹೋಟೆಲ್ ತಕ್ಕಂಗೆ ರೇಟ್ ದರಗಳಿದೆ. ಕೊಳ್ಳೇಗಾಲದಲ್ಲಿ 20 ರೂಪಾಯಿಂದ 15 ರೂಪಾಯಿಂದ ಹಿಡಿದು 80 ರೂಪಾಯಿ 100 ರೂಪಾಯಿವರೆಗೂ ಕೂಡ ನಮ್ಮಲ್ಲಿ ದೋಸೆಯ ದರಗಳು ನಿಗದಿಯಾಗಿದೆ. ಸಟ್ ಮಸಾಲೆ ಆಗ್ಬೋದು, ಮಸಾಲೆ ದೋಸೆ ಆಗ್ಬೋದು, ಈರುಳ್ಳಿ ದೋಸೆ ಆಗ್ಬೋದು, ರವೆ ದೋಸೆ ಆಗ್ಬೋದು, ರಾಗಿ ದೋಸೆ ಆಗ್ಬೋದು, ಬಾಂಡ್ಲಿ ದೋಸೆಗಳಾಗ್ಬೋದು. ಹೀಗೆ ಕೊಳ್ಳೇಗಾಲದಲ್ಲಿ ದೋಸೆಗಳು ಕೂಡ ಭಾಳ ಫೇಮಸ್ ಆಗಿದೆ. ದೋಸೆ ಕ್ಯಾಂಪ್ಗಳು ಮತ್ತು ಮುದ್ದೆ ಊಟ, ಚಪಾತಿ ಊಟ, ಹೀಗೆ ಭಾಳಷ್ಟು ಕಡೆ ಮಾಡ್ತಾಯಿದ್ದಾರೆ. ಆದರೆ ಕೊಳ್ಳೇಗಾಲದ ವಿಶೇಷ 35 ವರ್ಷಗಳಿಂದ ದೇವರಾಜ್ ಶ್ರೀರಂಗ ಹೋಟೆಲ್ ಮಾಲೀಕರು, ಈಗ ದೊಡ್ಡವರು, ಇವರು ಅಣ್ಣ ತಂದಿರಲ್ಲ, ಶ್ರೀರಂಗ ಹೆಸರಲ್ಲಿ 3 ಕಡೆ ಮಾಡಿದ್ದಾರೆ. ಅವ್ರು ಯಾರು ಕೂಡ ಈಗ ಗ್ಯಾಸ್ನ ಬಳಸೇ ಮಾಡ್ತಾಯಿರೋದು. ದೇವರಾಜ್ ಅವರೊಬ್ಬರು 35 ವರ್ಷದಿಂದ ಗ್ಯಾಸನ್ನು ಬಳಸದೆ ಸೌದೆ ಒಲೆಯಲ್ಲಿ ಕಡಿಮೆ ದರದಲ್ಲಿ ಆಹಾರವನ್ನು ಕೊಡ್ತಾ ಇರೋಂಥವ್ರು, ಆರೋಗ್ಯಕರ ಆಹಾರವನ್ನು ಕೊಡ್ತಾ ಇರೋಂಥವ್ರು ಶ್ರೀರಂಗ ದೇವರಾಜ್ ಅವರು. ಹೆಂಗೆ ಅಂದರೆ ಅವರು ದೋಸೆಯನ್ನೇನು ಬಹಳ ಸೌದೆ ಬಳಸ್ತೀವಿ ಅಂತೇನು ಜಾಸ್ತಿ ತಗೊಂಡಿಲ್ಲ. ಅವರು ಸೌದೆಯಲ್ಲೇ ದೋಸೆಯನ್ನು ಮಾಡ್ತಾರೆ. ಸೆಟ್ ದೋಸೆ ಒಂದು 20 ರೂಪಾಯಿಂದ 30 ರೂಪಾಯಿ ಒಳಗಡೆ ಸೆಟ್ ದೋಸೆ ಸಿಗುತ್ತೆ. ಮತ್ತು ಇದು ಮಸಾಲೆ ದೋಸೆ ಸಿಗುತ್ತೆ 40 ರೂಪಾಯಿಗೆ. ಚಪಾತಿ ಊಟ 40 ರೂಪಾಯಿ ಇರುತ್ತೆ. ಮುದ್ದೆ ಊಟ 40ರಿಂದ 50 ರೂಪಾಯಿ ಒಳಗಡೆ ಸಿಗುತ್ತೆ. 50 ರೂಪಾಯಿ ಒಳಗಡೆ ನಿಮಗೆ ತಿಂಡಿ ಊಟ ಎಲ್ಲವೂ ಕೂಡ ಸುಗಮವಾಗಿ ಸಿಗುತ್ತೆ. ಇದು ಉತ್ತಮವಾದಂಥ ಆಹಾರ. ಮತ್ತು ರೈಸ್ ಪದಾರ್ಥಗಳು, ಪುಳಿಯೋಗರೆ, ಲೆಮನ್ ರೈಸ್ ಆಗ್ಬೋದು, ಚಿತ್ರಾನ್ನ ಆಗ್ಬೋದು, ಅಥವಾ ಟೊಮೊಟೊ ಬಾತ್ ಆಗ್ಬೋದು. ಹೀಗೆ ಅವರಲ್ಲಿ ಅವ್ರದ್ದೇ ಆದ ಒಂದು ಫೇಮಸ್ ಒಂದು ವಿಶೇಷತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ತಿಂಡಿ ಸಿಗುತ್ತೆ. ಜೊತೆಗೆ 12 ಗಂಟೆಯಿಂದ ಊಟನೂ ಸಿಗುತ್ತೆ ಮತ್ತು ತಿಂಡಿನೂ ಕೂಡ ಕೊಡ್ತಾ ಅಂಥ ವ್ಯವಸ್ಥೆಯನ್ನು ರುಚಿಯಾದ ಕೊಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಕೂಡ ಈ ಸೌದೆ ಒಲೆಯಿಂದ ಮಾಡೋದ್ರಿಂದ ಹೋಟೆಲ್ ನಡೆಸುವವರೆಗೂ ಕೂಡ ರಿಸ್ಕ್ ಇರ್ತದೆ. ಯಾಕೆ ಅಂತಂದರೆ ಅದರದ ಸಂಪೂರ್ಣ ಸ್ವಚ್ಛತೆಗಳು ಮತ್ತು ಇವೆಲ್ಲ ಬಹಳ ಕಷ್ಟಕರ. 4 ಗಂಟೆಗೆ ಹೋಟೆಲ್ ಕ್ಲೋಸ್ ಮಾಡ್ತಾರೆ, ಸ್ವಚ್ಛತೆಯನ್ನು ಮಾಡಿಕೊಂಡು ಬೆಳಗ್ಗೆ ಮತ್ತೆ ಪ್ರಿಪೇರ್ ಆಗ್ತಾರೆ. ಹಾಗಾಗಿ ಬೆಳಗ್ಗೆ 7ರಿಂದ 4 ಗಂಟೆವರೆಗೆ ಹೋಟೆಲ್ ಇರುತ್ತೆ. ಮತ್ತು ಗ್ರಾಮೀಣ ಪ್ರದೇಶದವ್ರಿಗೆ ಮತ್ತು ಸುತ್ತಮುತ್ತಲ ಬಂದವ್ರಿಗೆ, ನ್ಯಾಯಾಲಯಕ್ಕೆ ಬಂದಿರೋ ಕೆಲಸಕ್ಕೆ ಬಂದಿದ್ದಂಥವ್ರಿಗೆ ಎಲ್ಲರೂ ರುಚಿಯಾದ ಊಟ ತಿನ್ನಬೇಕು ಅಂತಂದರೆ ನೇರವಾಗಿ ಭಾಳಷ್ಟು ಜನ ಶ್ರೀರಂಗ ಹೋಟೆಲ್ಗಳನ್ನು ಹುಡುಕ್ತಾರೆ. ಹಾಗಾಗಿ ಗ್ಯಾಸ್ ಬಳಸದೆ ಸೌದೆ ಒಲೆಯಲ್ಲಿ ಕೊಡ್ತಾ ಇರುವಂಥ ಏಕೈಕ ಬಹಳಷ್ಟು 1-2-3 ಬೆರಳಿಕೆ 1-2 ಮಾಂಸಾಹಾರಿ ಹೋಟ್ಲುಗಳಲ್ಲೂ ಕೂಡ ಸೌದೆ ಬಳಸ್ತಾ ಇದ್ದಾರೆ. ಕಾವೇಟಪ್ಪ ಹೋಟ್ಲಲ್ಲಿ ಕೂಡ ಬರೀ ದೋಸೆ ಮತ್ತು ಬಾತು ಕೊಡ್ತಾರೆ. ಇಲ್ಲಿ ಎಲ್ಲ ಥರ ತಿಂಡಿನೂ ಇರುತ್ತೆ. ಮ್ಯಾಕ್ಸಿಮಮ್ ಚಪಾತಿ, ದೋಸೆ, ರೈಸ್ ಐಟಮ್ಸ್ 3 ಇರ್ತವೆ ಇಲ್ಲಿ. ಬೆಳಗ್ಗೆ ಟೈಮ್ ಇಡ್ಲಿನೂ ಸಿಕ್ಕುತ್ತೆ, ಇಡ್ಲಿ ಸಾಂಬಾರು ಅವೆಲ್ಲ, ಇಡ್ಲಿ ಚಟ್ನಿ ಸಿಗುತ್ತೆ. ಹಾಗಾಗಿ ಭಾಳಷ್ಟು ತಿಂಡಿಗಳನ್ನು ಕೊಡ್ತಾರೆ ಇವರು. ದೋಸೆ ಚಪಾತಿ ಕೂಡ ಇಲ್ಲಿ ಭಾಳ ಫೇಮಸ್ ಇರುತ್ತೆ. ಚಪಾತಿ ಊಟ, ಮುದ್ದೆ ಊಟ, ಅನ್ನ, ಸಾಂಬಾರು, ರಸಂ, ಮಜ್ಜಿಗೆ ಕೊಡ್ತಾರೆ, ಹಪ್ಪಳ ಎಲ್ಲ ಕೊಡ್ತಾರೆ. ಹಾಗಾಗಿ ಇವರಿಗೆ ಒಂದಷ್ಟು ಏನೋ ಜನರಿಗೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಡಿಮೆ ದರದಲ್ಲಿ ಕಡಿಮೆ ಲಾಭದಲ್ಲಿ ಬದುಕನ್ನು ಸಾಗಿಸ್ತಾ ಇರುವಂಥವ್ರು, ಸ್ವತಂತ್ರ ಹೋಟ್ಲುಗಳನ್ನು ಮಾಡ್ಕೊಂಡಿರೋವಂಥವ್ರು. ಇವಾಗ ಸಹೋದರರು ಕೂಡ ಶ್ರೀರಂಗ ಹೆಸರಿನಲ್ಲಿ ಬೆಳಬೇಕಾರೆ ಮಾಡಿದ್ದಾರೆ. ಅವೆಲ್ಲವೂ ಗ್ಯಾಸ್ ಬಳಕೆ ಆಗ್ತಾಯಿದೆ. ಇದೊಂದು ಒಟ್ಟು ಶ್ರೀರಂಗ ಬ್ರಾಂಚಲ್ಲಿ ಇದೊಂದೇ ಹೋಟೆಲ್ಲು. ನಿಮಗೆ ಪ್ರಶಾಂತ್ ಜಾಚಿಗಾಡ್ ವೃತ್ತದಿಂದ, ದೇವರಮಶಿ ವೃತ್ತದಿಂದ ಮುಂದೆ ಬಂದ್ಬಿಟ್ಟು ಪ್ರಶಾಂತ್ ರಸ್ತೆಯಲ್ಲಿ ATM ಪಕ್ಕ ಮೆಡಿಪ್ಲಸ್ ಪಕ್ಕನೇ ಇರುವಂತಹ, ಆ ಕಡೆ ಅಪೋಲೋ, ಈ ಕಡೆ ಮೆಡಿಪ್ಲಸ್ ಮಧ್ಯದಲ್ಲಿರುವಂಥ ಶ್ರೀರಂಗ ಹೋಟೆಲ್ ಪಕ್ಕದ ಇನ್ನೊಂದು ಶ್ರೀರಂಗ ಇದೆ, ಈ ಕಡೆ ಇನ್ನೊಂದು ಶ್ರೀರಂಗ ಇದೆ. ಇವರು ದೇವರಾಜ್ ಅವರು ಸೌದೆ ಒಲೆ ಬಳಸುವಂಥ ಈ ರಸ್ತೆಯಲ್ಲಿ ಈ ಭಾಗದಲ್ಲಿ ಇದೊಂದೇ ಹೋಟೆಲ್ ಅಂತ, ಸಸ್ಯಾಹಾರಿ ಹೋಟೆಲ್ ಅಂತ ಹೇಳ್ಬೋದು.
ಇದು ಕೊಳ್ಳೇಗಾಲ KSRTC ಬಸ್ ನಿಲ್ದಾಣಕ್ಕೆ ಬಹಳ ಹತ್ತಿರದಲ್ಲೇ ಇರುವಂಥ ಹೋಟೆಲ್. ಒಂದು 100 ಮೀಟರ್ ದೂರದಲ್ಲಿ ದೇವರಾಜರವರ ಶ್ರೀರಂಗ ಹೋಟೆಲ್. ಹಾಗೆ ಅವರಿಗೆ ಕುಟುಂಬ ವರ್ಗ ಮತ್ತು ನೌಕರರ ವರ್ಗ ಎರಡೂ ಕೂಡ ಸಂಪೂರ್ಣ ಸಹಕಾರದಿಂದ ಮತ್ತು ಗ್ರಾಹಕರ ಸಹಕಾರದಿಂದ ಈ ಮಟ್ಟಕ್ಕೆ ಇದು ಬಹಳಷ್ಟು ವರ್ಷಗಳಿಂದ ಮುಂದುವರ್ಕೊಂಡು ಬಂದಿದೆ. ಹೋಟೆಲ್ ಉದ್ಯಮ ನಡೆಸೋದು ಅಷ್ಟು ಸುಲಭದ ವಿಷಯ ಇದೆಯಲ್ಲ. ಆದರೂ ಕೂಡ ಇವರು ಸೌದೆ ಒಲೆಯನ್ನು ನಂಬಿ ಮತ್ತು ಸೌದೆಯನ್ನು ಬಳಸಿ ಆಹಾರವನ್ನು ತಯಾರಿಸಿ ಗ್ರಾಹಕರಿಗೆ ಶುಚಿ ರುಚಿಯಾದ ಆಹಾರವನ್ನು ನೀಡ್ತಾ ಇರುವಂಥದ್ದು, ಆರೋಗ್ಯಕರ ಆಹಾರವನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಸಿಗ್ತಾ ಇರುವಂಥ ಹೋಟೆಲ್ಗಳಲ್ಲಿ ಬೆರಳೆಣಿಕೆ ಹೋಟ್ಲ್ಗಳಿರೋದು. ಕೊಳ್ಳೇಗಾಲದಲ್ಲಿ 1-2 ಸಸ್ಯಾಹಾರಿ ಸೌದೆ ಒಲೆಗಳು ಇರಬಹುದು. ಅದರಲ್ಲಿ ಇದು ಪ್ರಮುಖವಾದ ಹೋಟೆಲ್ ಅಂತ ಹೇಳ್ಬೋದು. ಮಾಂಸಾಹಾರಿಯಲ್ಲಿ ಸಿದ್ದಣ್ಣ ಅವ್ರದ್ದು ಮತ್ತು ಇನ್ನೊಂದು ಹೋಟ್ಲ್ಗಳಿದೆ, ಎರಡು ಹೋಟ್ಲ್ಗಳಿದೆ. ಅದು ಬಿಟ್ಟರೆ ಕಾವೇಟಪ್ಪ ಹೋಟ್ಲಲ್ಲಿ ಸೌದೆ, ದೋಸೆ ಮತ್ತು ಬಾತನ್ನು, ರೈಸ್ ಬಾತ್, 2 ಉಪ್ಪಿಟ್ಟು 3 ಬಳಸ್ತಾರೆ ಅವರು. ಸೌದೆ ಒಲೆಯಲ್ಲೇ ಅವರು ಮಾಡೋವಂಥದ್ದು. ಒಟ್ಟೊಲೆನೋ ಸೌದೆನೋ ಬಳಸ್ತಾ ಇದ್ದಾರೆ ಅವರು. ಗ್ಯಾಸ್ನ ನಂಬಿಲ್ಲ ಅವರು. ಕೊಳ್ಳೇಗಾಲದಲ್ಲಿ ಯಾವತ್ತೂ ಕೂಡ ಈ ಹೋಟೆಲ್ ನಿಲ್ಲೋದಿಲ್ಲ. ಏನಾದರೂ ವಾರದಲ್ಲಿ ಒಂದಿನ ರಜಾ ಮಾಡಬಹುದು ಇವರು ಅನಾವಶ್ಯಕವಾಗಿ. ಅದರ ಹಬ್ಬ, ದೇವಾಲಿ ವರ್ಷೆ ಹಬ್ಬಗಳು, ಆ ಥರ ಅವರು ದೇವಾಂಗ ಸಮಾಜದ ಹಬ್ಬಗಳು ಇದ್ದಾಗ ರಜಾ ಮಾಡ್ತಾರೆ. ಅದು ಬಿಟ್ಟರೆ ಬಹುತೇಕ ಈ ಹೋಟೆಲ್ಗಳು ಬೆಳಗ್ಗೆ 7ರಿಂದ 4 ಗಂಟೆವರೆಗೂ ಕೂಡ ಪ್ರಾರಂಭವಾಗಿ ನಡೀತಾ ಇರುತ್ತೆ. ನಿಮಗೆ ಇಷ್ಟ ಆದರೆ ಒಂದು ಸರಿ ಈ ಹೋಟೆಲ್ಗೆ ಭೇಟಿ ಕೊಡಬಹುದು. ಅವಶ್ಯಕತೆ ಇದ್ದಾಗ ಖಂಡಿತ ಈ ಹೋಟೆಲನ್ನು ಬಳಸ್ಕೊಳ್ಳಿ. ಒಂದು ವಿಶೇಷ ಸುದ್ದಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಮೂಡಲಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾಯಿರಿ. ನಮಸ್ಕಾರ. ಸರ್ ನಮಸ್ಕಾರ. ದೇವರಾಜ್ ಅವರೇ ನಮಸ್ಕಾರ ಸರ್. ಏನ್ ಸರ್ ನಿಮಗೂ ಗ್ಯಾಸ್ ಬಿಸಿ ತಟ್ಗಿಟ್ಟಿದೆಯಾ? ಹೆಂಗೆ ನಿಮ್ದು? ನಮ್ದೇನು ಗ್ಯಾಸ್ ಬಿಸಿ ಇಲ್ಲ ಸರ್. ಎಲ್ಲ ಸೌದೆ ಒಲೆ ನಮ್ದು. ಸರ್ 12 ವರ್ಷ ಒಟ್ಟು ಟೋಟಲ್ ನಮ್ದು 35 ವರ್ಷ. ಈ ಅಂಗಡಿ ಓಪನ್ ಮಾಡಿ 12 ವರ್ಷ ಆಗಿದೆ. ಓಕೆ ಓಕೆ. ನಿಮ್ಮ ಶ್ರೀರಂಗ ಹೆಸರಿನಲ್ಲಿ ಸುಮಾರು ಹೋಟ್ಲ್ಗಳಿದೆ, ಒಂದು 3-4 ಎಲ್ಲ ಬ್ರದರ್ಸ್. ಅದು ಅವೆಲ್ಲ ಗ್ಯಾಸ್ ಬಳಕೆ ಮಾಡ್ತಾ ಇದ್ದಾರಾ ಅಥವಾ ಸೌದೆನ? ಅದೆಲ್ಲ ಅವರೆಲ್ಲ ಗ್ಯಾಸ್. ನಮ್ಮ ಹೋಟ್ಲು ಒಂದು ಮಾತ್ರ ಸೌದೆ ಒಲೆ. ಯಾಕೆ ನಿರ್ಧಾರ ಬಳಸ್ತೀರಿ ನೀವು? ಯಾಕೆ ಗ್ಯಾಸ್ಗೆ ಹೋಗ್ಲಿಲ್ಲ? ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ಹೆಲ್ತಿ ಆಗಿರುತ್ತೆ, ಟೇಸ್ಟ್ ಸೂಪರ್ ಆಗಿರುತ್ತೆ. ನಿಮ್ಗೆ ಕಸ್ಟಮರ್ಗಳು ಹುಡಿಕೊಂಡು ಬರ್ತಾರೆ. ಈಗ ನೀವು ಏನೇನು ತಿಂಡಿಗಳು ಕೊಡ್ತಾ ಇದ್ದೀರಿ ಸರ್ ನಿಮ್ಮ ಹೋಟ್ಲಲ್ಲಿ? ದೋಸೆ ಐಟಮ್ ಇದೆ, ಬಾತು, ಚಿತ್ರಾನ್ನ, ಹುಳಿಯನ್ನ, ಬಿಸಿಬೇಳೆ ಬಾತು, ಪೂರಿ, ದೋಸೆಗಳು. ಬೆಳಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಇರುತ್ತೆ ನಿಮ್ಮ ಹೋಟ್ಲು? ಬೆಳಗ್ಗೆ 7ರಿಂದ ಸಾಯಂಕಾಲ 4. ಮಧ್ಯಾಹ್ನ ಏನಿರುತ್ತೆ? 12 ಗಂಟೆ ಊಟ ಎಲ್ಲ ಇರುತ್ತೆ. ಚಪಾತಿ ಊಟ, ಮುದ್ದೆ ಊಟ. ಏನ್ ರೇಟ್ ದರ ಏನ್ ಮಾಡಿದಿರಿ? ಅಂದ್ರೆ ಜಾಸ್ತಿ ಮಾಡಿದಿರಾ ಈ ತರ? ಎಲ್ಲ ಊಟ ಎಲ್ಲ 40 ರೂಪಾಯಿ, ಚಪಾತಿ ಊಟ, ಮುದ್ದೆ ಊಟ 40 ರೂಪಾಯಿ. ಮತ್ತೆ ದೋಸೆಗಳೆಲ್ಲ ಸೆಟ್ ದೋಸೆ 30, ಮಸಾಲಾ ದೋಸೆ 40, ಚಪಾತಿ 30. ರೇಟ್ಗಳೇನು ನೀವೇನು ವೇರಿಯೇಷನ್ಸ್ ಮಾಡಿಲ್ಲ, ಏನು ಮಾಡಿಲ್ಲ, ಅದು ಹೇಗಿದೆ ಅದೇ ಥರ ಇದೆ. ಸೌದೆ ಒಲೆ ಬಂದರೂ ನೀವು ಹಾಗೆ ಮಾಡಿ. ನಿಮಗೆ ಇದರಿಂದ ಏನೋ ಪೊಲ್ಯೂಷನ್ ಅಥವಾ ನಿಮಗೆ ಹೊಗೆ ಆ ಥರದ್ದು ಸಮಸ್ಯೆ? ಧನ್ಯವಾದಗಳು ಸರ್.